ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಕುಲದೇವರ, ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ, ಏನೆಲ್ಲ ಇದೆ, ಮುಂದೆ ಬರುವ ದಿನಗಳಲ್ಲಿ ಹೇಗಿದೆ, ನಿಮ್ಮ ಕುಲ ದೇವರಾಗಿರಬಹುದು, ನೀವು ನಂಬುವ ಆರಾಧ್ಯ ದೈವಗಳು ಹನುಮ ಆಗಿರಬಹುದು, ರಾಮ ಆಗಿರಬಹುದು, ರಾಯರಾಗಿರಬಹುದು, ಮತ್ತೊಂದು ಇನ್ನೊಂದು ನಿಮ್ಮ ಮನಸ್ಸಿನಲ್ಲಿ ಯಾವ ದೇವರಿದೆ, ನೀವು ಯಾವ ದೇವ್ರನ್ನ ತುಂಬಾ ಆರಾಧನೆ ಮಾಡ್ತೀರಿ, ಆ ದೇವರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ದೇವರ ಸಂದೇಶ ಏನಿದೆ, ಮುಂದೆ ಬರುವ ವಿಚಾರಕ್ಕೆ ಯಾವ ಎಚ್ಚರಿಕೆ ಇರ್ಬೋದು, ಅಥವಾ ಮುಂದೆ ಬರುವ ವಿಚಾರಕ್ಕೆ ಯಾವ ಸಿಹಿ ಸುದ್ದಿಗಳಿರ್ಬೋದು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ಅನ್ನಿಸ್ತಾ ಇದೆಯಲ್ವಾ, ಆ ಒಂದು ಕಾರ್ಡ್ನ ನೀವು ಯಾವ ದೇವ್ರನ್ನ ತುಂಬಾ ಆರಾಧನೆ ಮಾಡ್ತೀರಿ, ತುಂಬಾ ಇಷ್ಟಪಡ್ತೀರಲ್ವಾ, ಆ ಒಂದು ದೇವ್ರ ಹೆಸರು ಹೇಳ್ತಾ ಈ ಒಂದು ರೀಡಿಂಗ್ ನ ನೀವು ನೋಡ್ಬೇಕಾಗತ್ತೆ. ಅದು ಯಾವ್ದಾದ್ರು ವಿಚಾರ ಆಗತ್ಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ನೀವು ಅರ್ಜೆಂಟ್ ಮಾಡ್ತೀರಿ, ಕಾಲ್ ಮಾಡ್ತೀರಿ, ಈಗಲೇ ಬೇಕು ಅಂತ ಹೇಳ್ತೀರಿ. ಸೊ ನಿಮ್ಮ ಹಿಂದೆನೂ ಕೂಡ ಬುಕ್ ಮಾಡ್ಕೊಂಡಿರ್ತಾರಲ್ವಾ, ಸೊ ಹಾಗಾಗಿ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕಾರ್ಡ್ನ ಒಂದಷ್ಟು ಕ್ಲೆನ್ಸ್ ಮಾಡಿ ಇಟ್ಟಿದ್ದೀನಿ. ಓಕೆ, ಯಾವ ಬಿಂದು ಇದು ತಗೊಂಡೋಗಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ವಾ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಿದೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ದೇವರ ಹೆಸರನ್ನ ಹೇಳ್ಕೊಳ್ತಾ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ ಅನ್ನೋದು, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ನೀವು ನಂಬುವ ದೈವ ದೇವರ ಸಂದೇಶ ಏನಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವತ್ತಿನಿಂದ ಈ ರೀಡಿಂಗ್ ನೋಡ್ತಿದ್ದೀರಿ ಆಗಿನಿಂದ ಈ ರೀಡಿಂಗ್ ನಿಮಗೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಸಪೋಸ್ ಈ ತಿಂಗಳಾಗಿರ್ಬೋದು, ಮುಂದಿನ ತಿಂಗಳಾಗಿರಬಹುದು, ಮುಂದಿನ ವರ್ಷ ಆಗಿರ್ಬೋದು, ಅಲ್ಲಿಂದ 3 ತಿಂಗಳ ಕಾಲ ಈ ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳಬಹುದು. ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ, ರಾಯರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಆರಾಧ್ಯ ದೈವಗಳು ಯಾರಿರ್ತಾರಲ್ಲ ಅವರ ಹೆಸರನ್ನ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಅವರಿಂದ ಬರ್ತಿರುವಂತಹ ಸಂದೇಶಗಳೇನು, ಅವ್ರು ಏನು ಹೇಳೋದಕ್ಕೆ ಅಂತ ಬಯಸ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬಹುದು. ಹಾಗೆಯೇ ಕೆಲವೊಂದು ಯೂನಿವರ್ಸಲ್ ಕಡೆಯಿಂದ ಕೂಡ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಟೋಟಲಿಟಿ ಬರ್ತಾ ಇದೆ. ಓಕೆ, ದಿ ಸೋರ್ಸ್ ಬರ್ತಾ ಇದೆ. ಓಕೆ, ನಾನೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿ ನೀವು ನಂಬುವ ದೈವ ದೇವರಿಂದ ಏನು ಸಂದೇಶ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಹಿಂದೆ ನೀವೇನು ಮಾಡಿದ್ರಿ, ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಏನಾದರೂ ಸಂಪೂರ್ಣವಾಗಿ ತಿಳಿತಾ ಇರಲಿಲ್ಲ, ಅದ್ರ ಬಗ್ಗೆ ಕೇಳ್ತಾ ಇರಲಿಲ್ಲ, ದುಡುಕು ಸ್ವಭಾವದಿಂದ ಅರ್ಧಂಬರ್ಧ ತಿಳ್ಕೊಂಡು ಮುಂದೆ ಹೋದಾಗ ಏನಾಗ್ತಿದೆ, ನಿಮಗೆ ಪೆಟ್ಟು ಬೀಳುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹಾಗೆ ಜನಗಳ ಮಾತು ಅಷ್ಟೇ, ನೀವೇನು ಮಾಡ್ತಿದ್ದೀರಿ, ಪೂರ್ಣವಾಗಿ ಕೇಳಿಸ್ಕೊಳ್ತಾ ಇಲ್ಲ, ಪೂರ್ಣವಾಗಿ ಏನು ಅಂತ ಹೇಳಿ ತಗೊಳ್ತಾ ಇಲ್ಲ. ಓಕೆ, ಅದಕ್ಕೆ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪೂರ್ಣವಾಗಿ ತಗೊಳ್ದೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಮನಸ್ಸಿಗೆ ನೋವು ಉಂಟು ಆಗುವಂಥದ್ದಾಗಿರಬಹುದು, ಅಥವಾ ನೀವು ನೋಡುವಂತಹ ಜನಗಳು ಏನು ಮಾಡ್ತಾ ಇದ್ದಾರೆ, ನಿಮ್ಮ ದೃಷ್ಟಿಯಲ್ಲಿ ಏನಾಗ್ತಾ ಇದೆ, ಇವ್ರು ನನಗೆ ಹಾಳು ಮಾಡ್ತಾ ಇದ್ದಾರೆ, ಇವರಿಂದ ನಾನು ಮೋಸ ಹೋಗ್ಬಿಟ್ನಾ ಅನ್ನುವ ಫೀಲ್ ನಿಮಗೆ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನೀವು ಯಾರನ್ನ ಹೇಗೆ ನಂಬಬೇಕು ಅನ್ನೋದು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದಾಗಿರುತ್ತೆ. ಯಾವ ವಿಚಾರದಲ್ಲಿ ನೀವು ದೂರ ಇರಬೇಕು ಅನ್ನೋದು ಕೂಡ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ,
ನೀವು ನಿಮ್ಮ ಮಿಸ್ಟೇಕ್ಸ್ ನಿಮ್ಮಿಂದನೇ ಆಗ್ತಾ ಇರೋದು. ಈಗ ನಿಮ್ಮ ಲೈಫಲ್ಲಿ ಏನೇ ತಲೆನೋವಾಗಿದ್ರು ಏನೇ ಆಗಿದ್ರು ಇದಕ್ಕೆ ನಿಮ್ಮಿಂದನೇ ತಲೆನೋವು ಶುರು ಆಗಿರೋದು. ಓಕೆ, ಹಾಗೆ ಕೆಲವೊಂದು ಸಲ ನೀವು ಮಾತಾಡುವಂತ ಹಿರಿತವಾದ ಮಾತುಗಳು ಕೂಡ ನಿಮ್ಮ ಕೆಲಸಗಳು ಏನು ಬೇಗ ಆಗಬೇಕಾಗಿತ್ತಲ್ಲ ಕೆಲಸ, ಅದು ಫಾಸ್ಟ್ ಆಗಿ ಆಗದೆ ಸ್ಥಗಿತ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವರು ಮನಸ್ಸು ಕೂಡ ಇತ್ತೀಚೆಗೆ ತುಂಬಾ ನಿಮ್ಮ ಎಮೋಷನ್ಸ್ನೇ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮಗೆ. ಯಾರಿಗಾದ್ರೂ ಸಿಟ್ಟು ಬಂತು ಅಂದ್ರೆ ಬೇಗ ರಿಯಾಕ್ಟ್ ಮಾಡುವಂಥದ್ದು, ಯಾರಿಗಾದ್ರೂ ಹೇಳಬೇಕು ಅಂತ ಹೇಳಿದ್ರೆ ಅದು ಕೂಡ ಬೇಗ ಬೈಯುವಂಥದ್ದಾಗಿರಬಹುದು. ಈ ಥರದ್ದೆಲ್ಲ ನೀವು ಮಾಡ್ಕೊಂಡು ಬರ್ತಿದ್ದೀರಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಏನಾಗ್ತಾ ಇದೆ, ಇನ್ನು ಕೆಲವ್ರ ಲೈಫಲ್ಲಿ ಬೇಗ ಮಾತಾಡ್ಬಿಡ್ತೀರಿ, ಬೇಗ ಎಲ್ಲರಿಗೂ ಎಲ್ಲರ ಮೇಲೂ ಸಿಟ್ಟಾಗ್ತೀರಿ, ಜಗಳ ಆಡ್ತೀರಿ, ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತೀರಿ. ಇಲ್ಲಿ ಅದೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನೀವು ಒಂಟಿ ರೀತಿಯಲ್ಲಿ ಕಾಣಿಸ್ಕೊಳ್ತೀರಿ. ನಿಮ್ಮ ಮಾತಿನಿಂದ ಆಗಿರಬಹುದು, ಏನೇ ಇರಬಹುದು, ಇರಿತವಾದ ಮಾತಿನಿಂದ ನಿಮ್ಮ ಲೈಫ್ನ ನಿಮ್ಮನ್ನ ಒಂಟಿಯಾಗಿ ಮಾಡಿಸ್ತಾರೆ ಜನಗಳು. ನಿಮ್ಮ ಕ್ಯಾರೆಕ್ಟ್ರೇ ಇಂಥದ್ದು ಅಂತ ಹೇಳಿ ತಳ್ಳಿ ಹಾಕುವಂಥದ್ದು ಮಾಡಲ್ಲ. ಓಕೆ, ಇಲ್ಲಿ ಕೆಲವರ ಲೈಫಲ್ಲಿ ಹಣ ಇದ್ರೂ ಕೂಡ ಯಾವುದೇ ರೀತಿ ನೆಮ್ಮದಿ ಕಾಣ್ತಾ ಇಲ್ಲ ಅಂತ ನಾನು ನೋಡ್ತೀನಿ. ಹಣ ಇದೆ ಆದರೆ ನೆಮ್ಮದಿ ಇಲ್ಲ, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಹಣ ಬಂದಾಗ ಅದನ್ನು ಯಾವ ರೀತಿ ಹೂಡಿಕೆ ಮಾಡಬೇಕು, ಕಂಟ್ರೋಲಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೀವು ನಂಬುವ ದೈವದಿಂದ ನಾನು ಮತ್ತೊಂದು ಮೆಸೇಜ್ ತೆಗೆಯೋದಕ್ಕೆ ಹೋಗ್ತೀನಿ. ನಂಬುವ ದೈವ ಏನು ಹೇಳೋದಕ್ಕೆ ಶುರು ಮಾಡುತ್ತೆ, ಏನು ಹೇಳ್ತಾ ಇದೆ ಈ ವಿಚಾರಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು ತಾಳ್ಮೆಯಿಂದ ಇಲ್ಲದೆ ಇರೋ ಕಾರಣ, ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ಗೆ ಸಿಗದೇ ಇರುವಂಥ ಕಾರಣ ನೀವು ಒಂದಷ್ಟು ಗೊಂದಲಕ್ಕೀಡಾಗ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲಿಗೆ ಸಿಗದೇ ಏನಾಗ್ತಾ ಇದೆ, ನೀವು ಬೇಗ ನಾನು ಹೇಳಿದ್ನಲ್ಲ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇತ್ತೀಚೆಗೆ ನೀವು ದೇವರ ಪೂಜೆ ಆಗಿರಬಹುದು, ಏನೇ ಆಗಿರ್ಬೋದು, ಒಂದಷ್ಟು ಆಧ್ಯಾತ್ಮದ ಕಡೆ ನೀವು ಅದನ್ನು ಆ ಕಡೆ ನೀವು ಮುಂಚೆ ವಾಲ್ತಾ ಇದ್ರಿ. ಈಗ ಬರೀ ಬೇಡದ ಯೋಚನೆ ಮಾಡುವಂಥದ್ದು, ಒಂದು ಲೆಕ್ಕಕ್ಕೆ ಡಿಪ್ರೆಷನ್ಗೆ ಹೋಗುವಂಥದ್ದು, ಒಂದು ಲೆಕ್ಕಕ್ಕೆ ಮಾನಸಿಕವಾಗಿ ನಿಮ್ಮ ಮನಸ್ಸನ್ನ ನೀವೇ ಹಾಳು ಮಾಡ್ಕೊಳ್ಳುವಂಥದ್ದು, ಈ ಹಿಂದೆ ನಡೆದಿರುವಂಥ ವಿಚಾರಗಳಲ್ಲಿ ಒಂದು ರೀತಿ ನಿಮಗೆ ಇನ್ಸೆಕ್ಯೂರ್ಡ್ ಫೀಲ್ ಅನ್ನುವ ರೀತಿ ಭಾವ ನಿಮ್ಗೆ ಉಂಟು ಮಾಡ್ತಾ ಇದೆ. ಇಲ್ಲಿ ನೀವು ನಂಬುವ ದೈವದಿಂದ ನೀವೇನಾದರೂ ಒಂದಷ್ಟು ತಾಳ್ಮೆಯಿಂದ, ಆ್ಯಕ್ಚುಲಾಗಿ ನೀವು ಇನ್ನು ಮುಂದೆ ಏನು ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಈ ಹಿಂದೆ ನಡೆದಿರುವಂಥ ಕೆಲವು ಘಟನೆಗಳಿಗಾಗಿರ್ಬೋದು, ನಂಬಿಕೆ ಕಳ್ಕೊಂಡಿದ್ದಾಗಿರ್ಬೋದು ಕೆಲವು ಜನಗಳು. ಅದರಿಂದ ಏನಾಗಿದೆ, ನೀವು ಬೇಸತ್ತು ಹೋಗಿದ್ರಿ. ಈಗೊಂದು ಬ್ರೇಕ್ ಅನ್ನುವ ರೀತಿ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಹಾಗಾದರೆ ನನ್ನ ಲೈಫ್ ಇಲ್ಲಿಗೆ ಮುಗಿದೋಯ್ತಾ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿ ನೀವು ನಂಬುವ ದೈವದಿಂದನೂ ಏನು ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ, ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 2 ರಿಂದ 3 ತಿಂಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಒದಗಿ ಬರೋದಕ್ಕೆ ಶುರು ಆಗತ್ತೆ ಅಂತ ಹೇಳ್ಬೋದು. ಹಾಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸನ್ನ ನೀವು ಹಾಳು ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಕಂಟ್ರೋಲಿಗೆ ತಗೊಳ್ಳೋಕೆ ಆಗದೆ ನೀವು ಯೋಚನೆ ಮಾಡಿ ಕೂರುವಂಥದ್ದು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ನೀವು ಎಲ್ಲರ ಹತ್ರ ಒಡನಾಟದಿಂದ ಆಗಿರ್ಬೋದು, ಪ್ರೀತಿಯಿಂದ ಇರಬಹುದು, ಎಲ್ಲರ ಹತ್ರ ಪರಸ್ಪರವಾಗಿ ನೀವು ಗೆದ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಆ ಕೆಲಸಗಳು, ಆ ಅವಕಾಶಗಳು ಒದಗಿ ಬರುತ್ತೆ ಅಂತ ಹೇಳ್ಬೋದು. ನನಗೆ ಇಲ್ಲಿ ಈ ರೀಡಿಂಗ್ ನೋಡ್ತಾ ಇರೋರು ಸ್ಟ್ರೈಟ್ ಫಾರ್ವರ್ಡ್ ಅನ್ಸುತ್ತೆ. ಬೇಗ ಮನಸ್ಸಿಗೆ ಏನು ಬರುತ್ತೆ ಅದನ್ನು ತಟ್ಟಂತ ಹೇಳ್ಬಿಡೋದು, ಆಮೇಲೆ ನಿಮಗೆ ನೀವೇ ಪಶ್ಚಾತ್ತಾಪ ಪಡೋದು. ಬಟ್ ಆದರೆ ಜನ ನಿಮ್ಮನ್ನ ಶತ್ರುಗಳ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನು ಬೇಗ ಹೇಳ್ಬಿಡ್ತೀರಿ. ಓಕೆ, ಇಲ್ಲಿ ಪರಿಪೂರ್ಣ ಅಂದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಸಿಗಬೇಕಾಗಿತ್ತು, ಎಲ್ಲನೂ ಆಗಬೇಕಾಗಿತ್ತು. ಯಾವುದೋ ಒಂದು ಎಮೋಷನ್ಸಿಂದನೋ ಯಾವುದೋ ಒಂದು ವಿಚಾರದಿಂದನೋ ಯಾರೋ ಒಬ್ಬರು ದೂರ ಆಗಿಬಿಟ್ರೆ ನನ್ನ ಲೈಫೇ ಮುಗಿದೋಯ್ತು ಅನ್ನುವ ರೀತಿಯಲ್ಲಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ದೈವದ ಸಂದೇಶ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಬರುವಂಥದ್ದೆಲ್ಲ ಒಳ್ಳೆ ಒಳ್ಳೆ ಅವಕಾಶಗಳೇ ಬರೋದಕ್ಕೆ ಶುರುವಾಗುತ್ತೆ. ಈ 2 ತಿಂಗಳುಗಳ ಕಾಲ ನೀವು ಜನಗಳ ಒಟ್ಟಿಗೆ ಏನಿದೆ ಒಂದಷ್ಟು ನೀವು ಪರಸ್ಪರವಾಗಿ ಮಾತಾಡುವಂಥದ್ದು, ಜನಗಳ ಹತ್ರ ಕೂತು ನಿಮ್ಮ ವಿಚಾರ ಆಗಿರ್ಬೋದು ಅಥವಾ ಅವ್ರ ವಿಚಾರ ನೀವು ಕೇಳುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಒಂದು ಪರಿಪೂರ್ಣತೆ ನಾನು ನೋಡ್ತಾ ಇದ್ದೀನಿ. ಆದರೆ ನೀವು ಒಂದು ಕಂಪ್ಲೀಷನ್ ಮಾಡ್ತೀರಿ ಲೈಫಲ್ಲಿ. ಇಲ್ಲಿ ನನಗೆ ಯಾರೂ ಬೇಡ, ಜನ ಬೇಡ, ಅವ್ರು ಬೇಡ, ಇವ್ರು ಬೇಡ, ನನ್ನ ಲೈಫು ನನಗೆ ಗೊತ್ತಿದೆ, ನಾನು ಯಾವ ರೀತಿ ಸಾಗಿಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ಗೊತ್ತಿದೆ, ನಾನು ಯಾರಿಂದನೂ ನಾನು ಮಾಡಲ್ಲ, ನನಗೆ ಯಾರು ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿದ್ರೆ ಅದೇ ಜನಗಳು ನಿಮ್ಮ ಏಳಿಗೆನ ಹೊಡೆಯೋದಕ್ಕೆ ಪ್ರಯತ್ನಿಸ್ತಾರೆ. ಒಂದಷ್ಟು ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರಯತ್ನ ಏನಿದೆಯಲ್ಲ, ನೀವು ಏನಾದರೂ ಮಾಡಿ, ನಿಮ್ಮ ಗೋಲ್ ಏನಾದರೂ ಇರಲಿ, ಅದು ಜನದ ಹತ್ರ ಶೇರ್ ಮಾಡ್ಕೊಳ್ದಿರಾ
ಬಟ್ ನೀವು ಆ ದಿನದಲ್ಲಿ ಅವ್ರ ಹತ್ರ ಒಂದು ಒಳ್ಳೆ ಮಾತಾಡೋದ್ರಲ್ಲಿ ಏನಿದೆ, ಒಂದು ಒಳ್ಳೆ ಮಾತಾಡಿಕೊಂಡು ನಗಾಡ್ಕೊಂಡು ಮಾತಾಡಿಕೊಂಡು ಹೋಗೋವಂಥದ್ದು ಏನಿದೆ. ಸೊ ನೀವೇನಾದರೂ ಅಂಥವ್ರನ್ನ ನಿಮ್ಮ ನಿಮ್ಮ ಲೈಫಲ್ಲಿ ನೀವು ಈ ಹಿಂದೆ ಬೈದು ಯಾರಿಗಾದ್ರೂ ಹರ್ಟ್ ಮಾಡಿದರೆ ಅಂಥವ್ರಿಂದ ನಿಮಗೆ ಅಂಥವ್ರಿಂದ ನಾನು ದೂರ ಇರಬೇಕು ಅಂತ ನೀವೇನಾದ್ರು ಅಂದ್ಕೊಂಡ್ರಿ ಅಂತ ಹೇಳಿದ್ರೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು. ಓಕೆ, ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಂಥ ಜನಗಳೇನಿದಾರಲ್ಲ, ನೀವು ಅವರ ಮಾಡುವಂಥ ಕೆಟ್ಟ ಕಣ್ಣಿರ್ಬೋದು, ಅವರು ಹೇಳುವಂಥ ವಿಚಾರಗಳಾಗಿರ್ಬೋದು, ಅಥವಾ ಅವರು ಯಾವಾಗಲೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ಗಾಸಿಪ್ಗಳನ್ನ ಮಾಡ್ಕೊಳ್ಳುವಂಥದ್ದು, ದಯವಿಟ್ಟು ನೀವೇ ಯಾಕೆ ಆಸ್ಪದ ಮಾಡ್ಕೊಡ್ತೀರಿ ಅಂತವ್ರಿಗೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅಂಥವ್ರ ಜೊತೆನೂ ನೀವು ನಗಾಡ್ಕೊಳ್ತಾ ಇರಬೇಕು. ಹಾಗೆ ನಮ್ಮ ಲೈಫಿಗೆ ಅಂಥವ್ರು ಯಾರೂ ಅಲ್ಲ. ಅವ್ರ ಬಗ್ಗೆ ನೀವೇನಾಗತ್ತೆ ಗೊತ್ತಾ, ನಿಮ್ಮ ದುಷ್ಟರಿಂದ ನೀವು ಬಿಡೋವಂಥದ್ದಾಗಿರ್ಬಹುದು, ದೂರ ಇದ್ದು ಬಿಡ್ಬೇಕಪ್ಪ, ದುಷ್ಟರಿಂದ ದೂರ ಇದ್ದು ಬಿಡ್ಬೇಕಪ್ಪ ಅಂತ ಹೋದಾಗ ಏನಾಗತ್ತೆ ಗೊತ್ತಾ, ಆ ದುಷ್ಟರಿಗೆ ನಮ್ಮ ಏಳಿಗೆನ ಮತ್ತೆ ಇನ್ನೇನಿದೆ ಇವ್ರ ಲೈಫಲ್ಲಿ ನಾವು ಯಾವಾಗ ಒಬ್ರ ಜೊತೆ ಕಮ್ಯುನಿಕೇಶನ್ ಮಾಡಲ್ಲ ಅಲ್ವಾ, ಆಗ ಅವ್ರು ಇನ್ನೂ ನಮ್ಮ ಬಗ್ಗೆ ಬೆದಕೋದಕ್ಕೆ ಶುರು ಮಾಡ್ತಾರೆ. ಆ ಥರ ದಾರಿ ಯಾಕೆ ಮಾಡ್ಕೊಡ್ತೀರಿ? ಅವ್ರು ನಮ್ಮನ್ನ ಇಗ್ನೋರ್ ಮಾಡಬೇಕು, ನಾವು ಅವ್ರನ್ನ ಇಗ್ನೋರ್ ಮಾಡಬೇಕು ಅಂತ ಹೇಳಿದ್ರೆ ಆ ಮೂಮೆಂಟಿಗೆ ಅವ್ರು ನಿಮ್ಮ ಕಣ್ಣಿಗೆ ಏನು ಕಾಣಿಸ್ಕೊಳ್ತಾರೆ, ಸ್ವೀಟಾಗಿ 4 ಮಾತಾಡ್ಕೊಂಡು ನಗಾಡ್ಕೊಂಡು ನೀವು ಹಿಂದೆ ಸರ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಆಗ ನಿಮ್ಮ ಲೈಫ್ ಪರಿಪೂರ್ಣತೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ದಿ ಸೋರ್ಸ್ ಅಂತ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ. ನಿಮ್ಮ ಈ ಏನು ನಿಮ್ಮ ಗೋಲ್ ರೀಚ್ ಆಗೋದಕ್ಕೆ ಮೂಲ ಕಾರಣಗಳನ್ನ ನೀವು ಇದು ಮಾಡ್ಕೊಂಡಿದ್ದೀರಿ. ಹಾಗೆ ಮೂಲ ವಿಚಾರಗಳು, ಹಣದ ವಿಚಾರ ಆಗಿರ್ಬೋದು, ಏನೇ ಇರಬಹುದು, ಅದು ನೀವು ಒಂದಷ್ಟು ನಿಮ್ಮ ಬೇಸಿಕ್ನ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಏನೇ ಗೋಲ್ ರೀಚ್ ಮಾಡಿ ಈಗಿಂದನೇ ಅದ್ರ ಬಗ್ಗೆ ಪ್ರಿಪೇರ್ ಆಗುವಂಥದ್ದು, ಮೂಲವಾಗಿ ಆಳವಾಗಿ ಯೋಚನೆ ಮಾಡುವಂಥದ್ದು. ಯಾರಾದರೂ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡುವಂಥವ್ರು ಆಗಿರ್ಬೋದು, ಏನೇ ಇರ್ಬೋದು, ಮೂಲವಾಗಿ ಕುತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿ ಮುಂದೆ ಹೋದರೆ ತುಂಬ ಒಳ್ಳೆಯ ದಿನಗಳಿದೆ ಮುಂದಕ್ಕೆ ಅಂತ ಹೇಳ್ಬೋದು. ಈ 2 ತಿಂಗಳುಗಳಲ್ಲಿ ನೀವು ಯಾರ ಹತ್ರನಾದ್ರೂ ಜಗಳ ಆಡಿಕೊಂಡು ಯಾರಿಗಾರು ಹರ್ಟ್ ಮಾಡಿದರೆ ದಯವಿಟ್ಟು ಬೇಗ ಅವ್ರನ್ನ ರೀಕನೆಕ್ಟ್ ಆಗಿ ನಿಮ್ಮ ತಂಟೆಗೆ ಅವ್ರು ಬರಬಾರ್ದಂದ್ರೆ ಅವರು ಸಿಕ್ಕಾಗ ನೀವು ಒಳ್ಳೆಯ 4 ಮಾತಾಡಿದ್ರೆ ಅವರು ನಿಮ್ಮಿಂದ ದೂರ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ಎರಡನೆಯ ಕಾರ್ಡ್, ಎರಡನೆಯ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೇವರ ಸಂದೇಶ ಏನಾಗಿದೆ, ಏನು ಬರ್ತಾ ಇದೆ, ನೀವು ನಂಬುವಂತಹ ದೇವರ ಸಂದೇಶ ಏನಾಗಿದೆ, ಹೇಗಿದೆ ಲೈಫು, ನೀವು ನಂಬುವ ದೈವ ಏನು ಸೂಚನೆ ಕೊಡ್ತಾ ಇದೆ ನಿಮಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಯಾವ ದೈವ ತುಂಬಾ ಆರಾಧನೆ ಮಾಡ್ತೀರಿ, ನಿಮ್ಮ ಕುಲ ದೇವರಾಗಿರಬಹುದು, ರಾಯರಾಗಿರ್ಬೋದು, ಹನುಮರಾಗಿರ್ಬೋದು, ಯಾರೇ ಆಗಿರಲಿ, ಅವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ನೋಡೋಣ. ನಿಮ್ಮ ಎನರ್ಜಿ ನಾನು ನೋಡೋದಾದರೆ ಈ ಹಿಂದೆ ಅಥವಾ ಈಗಾಗಿರಬಹುದು ಯಾರೋ ನಿಮ್ಮನ್ನು ವಿಪರೀತ ನಂಬಿಸಿ ಮೋಸ ಮಾಡಿದ್ದಂತಾಗಿರಬಹುದು, ಅವರ ಮಾತುಗಳಿಂದ ನಿಮಗೆ ಹರ್ಟ್ ಮಾಡಿದ್ದಾಗಿರಬಹುದು. ಈಗ ಪದೇ ಪದೇ ಬೇಡದ ವಿಚಾರಗಳನ್ನ ನೆನೆಸ್ಕೊಂಡು ನಿಮ್ಮ ಆರೋಗ್ಯದ ಸ್ಥಿತಿನ ನೀವು ಹಾಳು ಮಾಡ್ಕೊಂಡಿದ್ದೀರಿ. ಇನ್ನು ಕೆಲವ್ರ ಲೈಫಲ್ಲಿ ಯಾವುದೋ ಒಂದು ಹಳೆಯ ಘಟನೆಗಳನ್ನ ನೆನಪು ಮಾಡ್ಕೊಳ್ಳೋದು, ಅದರಿಂದ ಕೊರಗುವಂಥದ್ದು, ಈ ರೀತಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬೋದು. ನೀವು ನಂಬುವ ದೇವರು ಈ ಸಂದೇಶ ಕೊಡ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಬರಬೇಕಾಗಿರುವ ಹಣ ಏನೇ ಇದ್ರೂ ಕೂಡ ಇನ್ನು ಮುಂದೆ ಹಣ ಆಗಿರಬಹುದು, ಆಪರ್ಚುನಿಟೀಸ್ ಆಗಿರಬಹುದು, ಕೆಲಸದ ವಿಚಾರ ಆಗಿರಬಹುದು, ಯಾವುದಾದ್ರೂ ಒಂದು ಫೋನ್ ಕಾಲ್ಗೆ ನೀವು ವೇಟ್ ಮಾಡ್ತಾ ಇದ್ದರೆ ಒಳ್ಳೆಯ ಅವಕಾಶಕ್ಕಾಗಿರಬಹುದು, ಏನೇ ಇರ್ಬೋದು, ಆ ಕೆಲಸಗಳು ಇನ್ನು ಮುಂದೆ ಸರಾಗವಾಗಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಈ ಹಿಂದೆ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳಾಗಿರಬಹುದು, ನಿಮ್ಮ ದೇವ್ರ ಹತ್ರ ನೀವು ಒಂದಷ್ಟು ನಿಮ್ಮ ವಿಶ್ಗಳನ್ನ ಇಟ್ಟಿದ್ದಂತಾಗಿರಬಹುದು. ಸೊ ಅದೆಲ್ಲ ಇನ್ನು ಮುಂದೆ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸಗಳು ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸಗಳು ಯಾವ ರೀತಿ ನಾನು ತಗೊಂಡು ಹೋಗಬೇಕು, ಹೇಗೆ ಏನು ಅನ್ನೋದು ನೀವು ಡಿಸೈಡ್ ಮಾಡಿಕೊಂಡು ಇನ್ನು ಮುಂದೆ ಮುಂದುವರಿಯುವಂಥದ್ದಿದೆ. ಹಾಗೆ ಈ ಹಿಂದೆ ಏನಾಗಿತ್ತಲ್ವ, ಒಂದು ಕೆಟ್ಟ ಸಮಯ, ಆ ಸಮಯನ ಕಳ್ಕೊಂಡು ನೀವು ಮುಂದಕ್ಕೆ ಹೋಗಿದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಈಗ ನೀವು ನೋವು ಅನುಭವಿಸ್ತಾ ಇದ್ದೀರಲ್ಲ, ಆ ಸಮಯನ ಕಳೆಯುವಂತಹ ಟೈಮ್ ಕೂಡ ಹತ್ತಿರದಲ್ಲೇ ಇದೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ರಿ, ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಲ್ವಾ, ಅವ್ರಿಗೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಅವರ
ಈ ಮುಂದಿನ ದಿನಗಳಲ್ಲಿ ಒಂದಷ್ಟು ಫ್ರೆಂಡ್ಸ್ ಒಟ್ಟಿಗೆ ಸೆಲೆಬ್ರೇಷನ್ ಮಾಡುವಂಥದ್ದು, ಫ್ರೆಂಡ್ಸ್ ಒಟ್ಟಿಗೆ ಆಚೆ ಸುತ್ತಾಡುವಂಥದ್ದು, ವೆಕೇಷನ್ಗೆ ಅಂತ ಹೇಳಿ ಮಕ್ಕಳೊಟ್ಟಿಗೆ ಎಂಜಾಯ್ ಮಾಡುವಂಥದ್ದು, ಫ್ಯಾಮಿಲಿ ಪರ್ಸನ್ಸ್ಗಳು ಮನೆಗೆ ಬರುವಂಥದ್ದು, ಈ ರೀತಿ ಎಲ್ಲ ನೀವು ನಂಬುವ ದೈವ ಏನಿದೆ ಆ ಥರ ಒಂದು ಸಂದೇಶ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ದಯವಿಟ್ಟು ಯಾವುದೋ ಒಂದು ಬೇಡದ ವಿಚಾರ ಬಗ್ಗೆ, ಆಗದೇ ಇದ್ದಂತಹ ವಿಚಾರದ ಬಗ್ಗೆ ಮೆಲುಕು ಹಾಕಿ ನಿಮ್ಮ ಟೈಮ್ನ ದಯವಿಟ್ಟು ನೀವು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಬೇಡಿ. ಇಲ್ಲಿ ಕೆಲವರು ಕೈಯಲ್ಲಿ ಹಣ ಇದ್ದರೆ ಸಾಕಷ್ಟು ಯೋಚನೆ ಮಾಡೋದು. ಹಣ 10,000 ಇರಲಿ, ಅದಕ್ಕೆ ಕನಸುಗಳು 1000 ಕನಸುಗಳನ್ನ ನೀವು ಕಟ್ಟಿರ್ತೀರಿ. ಅದು ಕಡೆಯಲ್ಲಿ ಅದು ಆಗದೆ ಇದು ಆಗದೆ ಹಣ ಕಳ್ಕೊಂಡು ಒಂದಷ್ಟು ಕನ್ಫ್ಯೂಷನ್ಗೆ ಶುರು ಮಾಡ್ಕೊಳ್ತೀರಿ. ಹಾಗಾಗಿ ಏನೇ ಹಣ ಇರಲಿ, ಏನೇ ಬಿಡಲಿ, ಏನೇ ಹಣ ಬಂದರೂ ಕೂಡ ಒಂದಷ್ಟು ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಹೂಡಿಕೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದನೂ ಕೂಡ ದೈವಿಕ ಆಶೀರ್ವಾದ ನಿಮಗಿದೆ ಅಂತ ಹೇಳ್ಬೋದು. ನೀವು ಯಾವ ದೇವ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಲ್ಲ, ಯಾವ ದೇವ್ರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾವ ದೇವ್ರ, ಆ ದೇವರ ಅನುಗ್ರಹ ನಿಮ್ಮ ಮೇಲಿದೆ. ಈ ಹಿಂದೆ ನಿಮ್ಮನ್ನ ಕೆಡುಕು ಬಯಸ್ತವ್ರು, ಕೇಡು ಬಯಸ್ತವ್ರಿಗೆ ಏನಿದೆಯಲ್ವಾ, ನೀವು ನಂಬುವ ದೈವ ದೇವ್ರೇನಿದೆ ನಿಮ್ಮನ್ನ ಸೆಕ್ಯೂರ್ಡ್ ಆಗಿ ನಿಮ್ಮನ್ನ ಬೈಂಡಿಂಗ್ ಮಾಡಿ ಇಟ್ಕೊಂಡಿದೆ ಅಂತ ಹೇಳ್ಬೋದು. ನಿಮ್ಮ ಆರನ ಅಷ್ಟು ಯಾವುದೇ ತರಹ ಕೆಟ್ಟ ಜನಗಳು ಬಂದು ಏನೇ ನಿಮ್ಮ ಮೇಲೆ ಒಂದು ಎಷ್ಟೇ ಕೆಟ್ಟದ್ದು ಮಾಡೋದಕ್ಕೆ ಅಂತ ಹೋಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವೇಯಲ್ಲಿ ನಿಮ್ಮನ್ನು ಹಾಳು ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅವರಿಂದ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಿಕಾಸ್ ಇಲ್ಲಿ ಇನ್ಫಿನಿಟಿ ಇದೆ. ನಿಮ್ಮ ನಂಬುವ ದೈವ ದೇವ್ರೇನಿದೆ ಆ ದೇವರು ಒಂದಷ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿ ಇಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವರು ಲೈಫಲ್ಲಿ ಮದುವೆಯ ಸಂದರ್ಭಗಳು ಅಥವಾ ಮದುವೆಗೆ ಹೋಗುವಂಥ ಸಂದರ್ಭಗಳು, ನಿಮ್ಮ ಮನೆಯಲ್ಲಿ ಒಂದಷ್ಟು ಹರ್ಷದ ಸಂತೋಷಗಳು, ಹಾಗೆ ಪ್ರಮೋಷನ್ ವಿಚಾರ ನೋಡೋದ್ರಲ್ಲಿ ಜಯ ಇದೆ, ಕೆಲಸದ ವಿಚಾರದಲ್ಲೂ ಕೂಡ ಜಯ ಇದೆ ಅಂತ ಹೇಳ್ಬೋದು. ನೀವು ನಂಬುವ ದೈವ ದೇವ್ರೇನಿದೆಯಲ್ಲ, ಈಗ ನೀವು ಯಾವುದೇ ವಿಚಾರದಲ್ಲಿ ಕೊರಗ್ತಾ ಇರಿ, ಯಾವುದೇ ವಿಚಾರ ಆಗಿಲ್ಲ ಅಂತ ಹೇಳಿ ಸಫರ್ ಪಡ್ತಾ ಇರಿ, ಬಟ್ ಆದರೆ ನೀವು ನಂಬುವ ದೈವ ವಿಪರೀತ ಆಶೀರ್ವಾದ ಇದೆ. ನಿಮ್ಮ ನಂಬುವ ದೈವ ಏನಿದೆಯಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ ನೀವು ಅನ್ಕೊಂಡ ಕೆಲಸಗಳಾಗ್ತಾ ಬರುವಂಥದ್ದು, ನೀವು ಅನ್ಕೊಂಡಿದ್ದೆಲ್ಲ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಕೆಲವೊಂದು ಅದರಲ್ಲೇ ಕೂಡ ನೀವು ಈಗ ಏನು ಅಳ್ತಿದ್ದೀರಲ್ಲ, ನೆಕ್ಸ್ಟ್ 2 ವಾರ ಕಳೆದು ನೀವು ಒಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲಿ ಇರ್ತೀರಿ ಅಂತ ಹೇಳ್ಬೋದು. ಆದರೆ ಹಣನ ವೆಚ್ಚ ಮಾಡುವಾಗ, ವ್ಯಯ ಮಾಡುವಾಗ ಎಚ್ಚರಿಕೆ ಇರಲಿ. ಅದರಿಂದ ಏನು ಯೂಸ್ ಅನ್ನುವ ರೀತಿಯಲ್ಲಿ ನೀವು ಫಸ್ಟ್ ಥಿಂಕ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಗಂಡ ಹೆಂಡತಿ ನಡುವೆ ಕಿರಿಕಿರಿಯಾಗಿ ದೂರ ಆಗಿರಬಹುದು, ಅಥವಾ ಪ್ರೇಮಿಗಳ ನಡುವೆ ದೂರ ಆಗಿರಬಹುದು, ಕಿರಿಕಾಗಿರಬಹುದು, ಇನ್ಸೆಕ್ಯೂರ್ ಫೀಲ್ ಆಗಿರಬಹುದು. ನನ್ನ ಹುಡುಗ ನನ್ನನ್ನು ಬಿಟ್ಟು ಹೋಗ್ತಾನ, ನನ್ನ ಹುಡುಗಿ ನನ್ನನ್ನು ಬಿಟ್ಟು ಹೋಗ್ತಾಳ, ನನ್ನ ಒಂದು ರಿಲೇಷನ್ಶಿಪ್ ನನ್ನನ್ನು ಬಿಟ್ಟು ಹೋಗುತ್ತಾ, ಅಥವಾ ನನ್ನ ಗಂಡ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನನ್ನ ಹೆಂಡತಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಇದು ಮುಗ್ದೇ ಹೋಯ್ತಾ ಸಂಬಂಧ ಅಂತ ನೀವೇನಾದರೂ ಅನ್ಕೊಂಡಿದ್ರೆ, ಅನುಮಾನಿಸ್ತಾ ಇದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಯಾಕೆಂದರೆ ಇದು ಭಗವಂತನ ಆಶೀರ್ವಾದದಿಂದ ನೀವು ಇದ್ದೀರಿ, ಮತ್ತೆ ಅದು ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು. ಹಾಗೆ ಗಂಡ ಹೆಂಡತಿ ನಡುವೆ, ಇಲ್ಲಿ ಮೇನ್ ಆಗಿ ಗಂಡ ಹೆಂಡತಿ ಪ್ರೇಮಿಗಳ ನಡುವೆ ಏನೇ ಬಿರುಕು ಭಿನ್ನಾಭಿಪ್ರಾಯ ಉಂಟಾಗಿರಲಿ, ಅದಕ್ಕೆ ಭಗವಂತನ ಆಶೀರ್ವಾದದಿಂದನೇ ಆಕೆ ಮತ್ತೆ ರೀಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಗಂಡ ಹೆಂಡತಿಗಳ ಮದುವೆ ಡಿವೋರ್ಸ್ ತನಕ ಏನಾದರೂ ಹೋಗಿದ್ರೆ ಈ 3 ತಿಂಗಳುಗಳಲ್ಲಿ ಮತ್ತೆ ಕೂತು ಪರಸ್ಪರವಾಗಿ ಮಾತಾಡುವಂಥದ್ದು ನೀವು ಮಾಡ್ಕೊಳ್ತೀರಿ ಅಂತ ಹೇಳಬಹುದು. ಇಲ್ಲಿ ಈ ಕಾರ್ಡ್ ರೀಡಿಂಗ್ ಏನು ನೋಡ್ತಾ ಇದ್ದೀನಿ ನಾನು, ಈ ಹಿಂದೆ ನಿಮಗೆ ಸಾಕಷ್ಟು ನೋವಿದೆ, ಸಾಕಷ್ಟು ನಿದ್ದೆ ಮಾಡದಿರುವಂತಹ ದಿನಗಳಿದೆ, ಸಾಕಷ್ಟು ನನ್ನ ಲೈಫೇ ಸರಿ ಹೋಗಲ್ವೇನೋ ಅನ್ನುವ ರೀತಿ ಫೀಲ್ ಇದೆ ನಿಮಗೆ. ಬಟ್ ಆದರೆ ಇನ್ನು ಮುಂದೆ ಅದ್ಭುತವಾಗಿದೆ. ನೀವು ನಂಬಿದ್ದ ದೈವ ದೇವರೇನಿದೆಯಲ್ಲ, ತುಂಬ ಅದ್ಭುತವಾದ ರೀಡಿಂಗ್ ಕೊಟ್ಟಿದೆ ಅಂತ ಹೇಳಬಹುದು. ಭಗವಂತನ ಆಶೀರ್ವಾದ ನಿಮ್ಮ ಹತ್ರ ಇರೋದ್ರಿಂದ ಯಾರೂ ಕೂಡ ನಿಮ್ಮನ್ನ ಟಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಇದು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಅವರಿಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ವಿ ಆರ್ ದಿ ವರ್ಲ್ಡ್ ಅಂತ ಬರ್ತಾ ಇದೆ. ಓಕೆ, ನಿಮ್ಮನ್ನ ಏನು ಈಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಸರ್ಕಲ್ ಏನಿದೆಯಲ್ಲ, ನಿಮ್ಮ ಮನೆ ಅಟ್ಮಾಸ್ಫಿಯರ್, ನೀವೇ ಒಂದು ಒಳ್ಳೆಯ ಪ್ರಪಂಚ. ಅದರಲ್ಲಿ ಇನ್ನು ಮುಂದೆ ಒಳ್ಳೆಯ ದಿನಗಳು, ಸಂತೋಷದ ಕ್ಷಣಗಳು ನೀವು ಕಳೆಯೋದಕ್ಕೆ ಅಂತ ಶುರು ಮಾಡ್ತೀರಿ. ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡುವಂಥದ್ದು, ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡುವಂಥದ್ದು, ಈ ಥರದ್ದೆಲ್ಲ ನಡೆಯುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎಕ್ಸಿಸ್ಟೆನ್ಸ್ ಅಂತ ಬರ್ತಾ ಇದೆ. ಹಾಗೆ ಏನು ನಾನು ಈ ಹಿಂದೆ ನನ್ನ ಲೈಫೇ ಮುಗಿದು ಹೋಯ್ತು, ಕಳೆದು ಹೋಯ್ತು, ನಂದೇನೂ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ
ಒಳ್ಳೊಳ್ಳೆಯ ಅವಕಾಶಗಳು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ರೀಡಿಂಗು. ಒಳ್ಳೆಯ ಅವಕಾಶ ನಿಮ್ಮ ಲೈಫಲ್ಲಿ, ನಾನು ಹೇಳ್ದಲ್ಲ ಈ ಮೊದಲನೇ ಕಾರ್ಡ್ ಇಲ್ಲಿ ನೋಡಿ, ಏನೂ ಇಲ್ಲ ನಾನೆಲ್ಲ ಕಳ್ಕೊಂಡಿದ್ದೀನಿ ಅನ್ನೋರ್ಗೂ ಕೂಡ ಒಳ್ಳೊಳ್ಳೆಯ ಅವಕಾಶಗಳು, ಆಪರ್ಚುನಿಟೀಸ್ಗಳು, ಈ ಹಿಂದೆ ಸ್ಟ್ರಕ್ ಆದಂತಹ ಕೆಲಸಗಳು ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಥರ್ಡ್ ಕಾರ್ಡ್, ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೇವರ ಸಂದೇಶ ಏನಾಗಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಏನು ಸಂದೇಶ ಇದೆ, ನೀವು ನಂಬುವ ದೇವರು ಹನುಮರ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಸಂದೇಶ ಏನಾಗಿದೆ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ರೀಡಿಂಗ್ ಇವತ್ತಾಗಿದೆ ಅಂತ ಹೇಳಬಹುದು. ಹಾಗೆ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ, ಲೈಕ್ ಮಾಡ್ತಾ ಇದ್ರಿ, ಫಾಲೋ ಮಾಡ್ತಾ ಇದ್ರಿ, ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಥ್ಯಾಂಕ್ ಯು ಅಂತ ಹೇಳ್ಬೋದು. ಇಲ್ಲಿ ನೀವು ನಂಬುವ ದೇವರ ವಿಚಾರವಾಗಿ ಏನು ಬರ್ತಾ ಇದೆ ಅಂತ ಹೇಳಿ. ಓಕೆ, ನಿಮ್ಮ ಚಂಚಲ ಮನಸ್ಸಿಂದ, ನಿಮ್ಮ ಬೇಡದ ಮನಸ್ಸಿಂದ ಏನಾಗ್ತಾ ಇದೆ, ನಿಮಗೆ ನೀವು ಒಂದು ಒಳ್ಳೆಯ ಅವಕಾಶಗಳನ್ನು ಕಳ್ಕೊಂಡಿದ್ದೀರಿ. ಬಹುಶಃ ಮಾತಾಡ್ತಾ ಏನಾದರೂ ತಪ್ಪು ಮಾತಾಡುವಂಥದ್ದು, ಯಾವುದೇ ವಿಚಾರ ಆಗಿರಲಿ, ತುಂಬ ಓವರ್ ಎಕ್ಸೈಟ್ಮೆಂಟಿಗೆ ನೀವು ಈ ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನೀವು. ನಾನು ಡೈರೆಕ್ಟಾಗೆ ರೀಡಿಂಗ್ ಮಾಡೋದು, ದಯವಿಟ್ಟು ಕ್ಷಮಿಸಿ. ನಾನು ಏನೇ ಇದ್ರೂ ಕೂಡ ಡೈರೆಕ್ಟಾಗೆ ಹೇಳುವಂಥವಳು. ಸೊ ನೀವೇನು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮ್ಮ ಚಂಚಲ ಮನಸ್ಸಿನಿಂದ ಅಲ್ಲಿ ಮುಂದೆ ಏನಾಗುತ್ತೆ, ಏನಾಗಬೇಕು ಅದನ್ನು ಥಿಂಕ್ ಮಾಡಲ್ಲ. ಆ ಮೂಮೆಂಟಿಗೆ ಏನಾಗುತ್ತೆ ಅದನ್ನು ನೀವು ಯೋಚನೆ ಮಾಡುವಂಥದ್ದು. ಯೋಚನೆ ಮಾಡಿ ನಿಮಗೆ ಬರಬೇಕಾಗಿರುವಂತಹ ಯೋಗಗಳನ್ನ ಕಳ್ಕೊಳ್ತಾ ಇದ್ದೀರಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಮೂಮೆಂಟ್ ಒಂದು ಆಗಬೇಕಾಗಿತ್ತು, ತುಂಬ ಒಳ್ಳೆಯ ತಿರುವೊಂದು ನಿಮ್ಮ ಲೈಫಲ್ಲಿ ಪಡಿಬೇಕಾಗಿತ್ತು. ಇಲ್ಲಿ ಚಂಚಲತೆ ತುಂಬ ಇದೆ. ಚಂಚಲತೆ ತುಂಬ ಇರೋದ್ರಿಂದ ಆಗಬೇಕಾಗಿರೋದು ಒಂದಷ್ಟು ಸ್ಲೋ ಆಗ್ತಾ ಇದೆ. ಓಕೆ, ನಾನು ಏನು ತಪ್ಪು ಮಾಡಿಬಿಟ್ಟೆ, ನಾನು ಯಾಕೆ ತಪ್ಪು ಮಾಡಿಬಿಟ್ಟೆ ಅನ್ನುವ ಫೀಲ್ ನಿಮ್ಗೆ ಆಗ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಏಳಿಗೆನ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ನೀವು ಏನಿದೆ ಬಾಯಲ್ಲಿ ಸತ್ಯನ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ ನಿಮಗೆ. ನಿಮ್ಮ ಏಳಿಗೆನ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದನ್ನು ನೀವೇ ಹೇಳ್ತಾ ಇರ್ತೀರಲ್ಲ, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಿಬಿಟ್ಟೆ, ನನ್ನ ಲೈಫಲ್ಲಿ ಈ ಥರದ್ದಾಗ್ತಿದೆ, ನನ್ನ ಲೈಫಲ್ಲಿ ಇಷ್ಟು ಚೆನ್ನಾಗಿ ನಮ್ಮ ಮನೆಯವ್ರು ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಮನೆಯವ್ಳು ನೋಡ್ಕೊಳ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ನೀವೇ ನಿಮ್ಮ ಬಗ್ಗೆ ಹೇಳ್ಕೊಳ್ಳುವಂಥದ್ದು. ಅಥವಾ ನನ್ನ ಕೆಲಸ ಸಿಗ್ತಾ ಇದೆ, ನನ್ನ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇದೆ, ನಾನು ಹಾಗಿದ್ದೀನಿ, ನಾನು ಹೀಗಿದ್ದೀನಿ, ಈ ಥರ ಎಲ್ಲ ಹೇಳ್ಕೊಂಡು ಕೆಟ್ಟ ಜನಗಳ ಕಣ್ಣು ನಿಮ್ಮ ಮೇಲೆ ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಕೆಟ್ಟ ಜನಗಳೇನ ಅಂತ ಹೇಳ್ತೀರಾ, ಬಟ್ ಆದರೆ ನೀವು ಅವ್ರಿಗೆ ಹೊಟ್ಟೆ ಕಿಚ್ಚು ಬರುವ ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳುವಂಥದ್ದು. ನನಗಷ್ಟು ಕೆಲಸ ಬರೋವಂಥದ್ದು, ನನಗಷ್ಟು ಲಾಭ ಬರುತ್ತೆ, ನನಗಿಷ್ಟು ಲಾಭ ಬರುತ್ತೆ. ಇದು ದೇವ್ರು ಕೊಟ್ಟ ನೋವುಗಳು ಅಲ್ವೇ ಅಲ್ಲ ನಿಮಗೆ. ಇದು ನೀವೇ ಪಡೆದುಕೊಂಡಿರುವಂಥ ನೋವುಗಳು ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಮುಂದೆ ಆಗಬೇಕಾಗಿರುವಂತಹ ಆಪ್ಷನ್ಸ್ಗಳಿಗೆ ಏನಿದೆಯಲ್ಲ ಅದು ಆಗಲೇಬೇಕಿತ್ತು ನಿಮ್ಮ ಲೈಫಲ್ಲಿ. ಆಗದೆ ಒಂದಷ್ಟು ಕಂಟ್ರೋಲ್ಗೆ ಏನಿದೆಯಲ್ವಾ ಅದು ನೀವು ಹೇಳ್ಕೊಂಡು, ನೀವು ಎಲ್ಲರನ್ನೂ ಒಂದೇ ರೀತಿ ಅಂದ್ಕೊಂಡು ನೀವು ಬಾಯ್ಬಿಟ್ಟು ಏನೇನೋ ಹೇಳ್ಕೊಳ್ಳೋದಕ್ಕೆ ಅಂತ ಹೋಗ್ತೀರಿ. ಅದು ನಿಮಗೆ ಬೇರೆ ರೀತಿಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಆವರಿಸ್ಕೊಂಡಿದೆ. ನಿಮ್ಮ ಜೊತೆ ಇರೋರು ಅಥವಾ ನಿಮ್ಗೆ ಈ ಥರ ಕೆಲಸ ಆಗ್ಬಿಡುತ್ತಾ ಅನ್ನೋರು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹಣಕ್ಕೂ ಕೂಡ ಬರಬೇಕಾಗಿರೋ ಹಣ ಕೂಡ ಅಲ್ಲಿ ಸ್ಟ್ರಕ್ ಆಗಿರೋದ್ರಿಂದ ಹಣದಿಂದನೂ ಕೂಡ ಒಂದಷ್ಟು ತುಂಬ ಬೇಸತ್ತು ಹೋಗಿದ್ರಿ. ಇದರಿಂದ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ತಾ ಇದ್ರಿ. ಚೆನ್ನಾಗಿ ಇರುವಾಗ ನೀವು ಎಲ್ಲರನ್ನೂ ಒಂದೇ ರೀತಿ ನೀವು ತಿಳ್ಕೊಳ್ಳುವಂಥದ್ದು, ಎಲ್ಲರೂ ನಮ್ಮವರೇ ಅಂತ ತಿಳ್ಕೊಂಡಿದ್ದಾಗ ಈ ಪರಿಸ್ಥಿತಿ ಒಂದು ಉಂಟಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಇವರು ಈಗಿದ್ದವರು ಹಿಂಗಾಗಿ ಹೋಗ್ಬಿಡ್ತಾರ, ಇವ್ರ ಲೈಫಲ್ಲಿ ಕೆಲಸ ಸಿಕ್ಬಿಡತ್ತಾ, ಇವ್ರು ಆರಾಮಾಗಿ ಆಗ್ಬಿಡ್ತಾರ ಅನ್ನುವ ರೀತಿ ಆ ವ್ಯಕ್ತಿಗಳಿದೆ. ಈ ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ದಯವಿಟ್ಟು ಆದಷ್ಟು ಆಧ್ಯಾತ್ಮಿಕ ಚಿಂತನೆಗೆ ಹೋಗುವಂಥದ್ದಾಗಿರ್ಬೋದು, ಮನೆಯಲ್ಲಿ ವಿಷ್ಣು ಸಹಸ್ರನಾಮಗಳನ್ನು ಹಾಕುವಂಥದ್ದು, ಈ ಶನಿವಾರದ ದಿನ ಆಗಿರಬಹುದು, ಗುರುವಾರದ ದಿನ ಆಗಿರ್ಬೋದು, ಭಾನುವಾರದ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ
ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತ ಹೇಳಿ ಧೂಪಗಳನ್ನು ಹಾಕುವಂಥದ್ದು, ಬಿಳಿ ಸಾಸಿವೆಗಳನ್ನು ಎರಚುವಂಥದ್ದು ದಯವಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಆಗಬೇಕು, ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿದ್ರೆ ಅದೆಲ್ಲ ಆಗಬೇಕು. ಬಟ್ ಆದರೆ ಕೆಟ್ಟ ಕಣ್ಗಳಿಂದ ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಚೆನ್ನಾಗಿರೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಓಕೆ, ಇಲ್ಲಿ ಏನಾಗ್ತಾ ಇದೆ, ನಂಬಿಕೆ ಇರೋರು ಕೂಡ ನಿಮ್ಮ ತುಂಬ ಆಳವಾಗಿ ನಂಬಿರೋರು ಕೂಡ ನಿಮಗೆ ಮೋಸ ಮಾಡೋದಕ್ಕೆ ಅಂತ ನಿಂತಿದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಅನ್ಕೊಳ್ಬಹುದು, ನನಗೆ ಯಾರು ಶತ್ರುಗಳಿಲ್ಲ, ಏನೂ ಇಲ್ಲ, ನನ್ನ ಬಗ್ಗೆ ನನ್ನನ್ನು ಹಾಳು ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಿ. ಹಾಳು ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೋ ದೇವ್ರಿಗೆ ಹೋಗಬೇಕು ಅಂತ ಏನಿಲ್ಲ. ಅವರ ಕೆಟ್ಟ ಕಣ್ಗಳು ಸಾಕು, ಅವರು ಹೊಟ್ಟೆ ಕಿಚ್ಚಿನ ಮಾತುಗಳು ಸಾಕು. ಅವರು ಹಗಲು ರಾತ್ರಿ ನಿಮ್ಮ ಬಗ್ಗೆ ಏನು ಈ ರೀತಿ ಏಳಿಗೆ ಆಗ್ಬಿಡ್ತಾರಾ, ನಮಗಿಂತ ಮುಂದೆ ಹೋಗ್ಬಿಡ್ತಾರಾ, ಈ ರೀತಿ ಅನ್ಕೊಂಡ್ರೆ ನಿಮ್ಮ ಎನರ್ಜಿ ಏನಿದೆಯಲ್ಲ, ನಿಮ್ಮ ಎನರ್ಜಿನ ತುಂಬ ಡೌನ್ ಮಾಡ್ತಾ ಇದೆ. ಯಾರೋ ಎಲ್ಲೋ ದೂರ ಇರೋರು ಕೂಡ ನಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ಅವ್ರ ಎನರ್ಜಿ ಪಾಸ್ ಮಾಡುವಂಥದ್ದು, ಈ ಥರ ಮಾಡಿಕೊಂಡಾಗ ನಿಮಗೆ ಎದ್ದೊಳೋದಕ್ಕೆ ಆಗೋದಿಲ್ಲ. ಒಂದು ದಿನ ತುಂಬ ಖುಷಿಯಾಗಿರುವಂಥದ್ದು, ಇನ್ನೊಂದು ದಿನ ದುಃಖ ಪಡುವಂಥದ್ದು, ಕೆಲಸಗಳು ಆಗಬೇಕಾಗಿರೋ ಎಷ್ಟೋ ಕೆಲಸಗಳು ಆಗದೆ ಸ್ಟ್ರಕ್ ಆಗಿರುವಂಥದ್ದಾಗಿರ್ಬೋದು, ಕೆಲಸದಲ್ಲಿ ಪ್ರಮೋಷನ್ ಆಗಿರಬಹುದು, ಹಾಗೆ ಮನೆ ಕಟ್ಟುವಂಥದ್ದಾಗಿರ್ಬೋದು, ಸೈಟ್ ತಗೊಳ್ಳುವಂಥದ್ದಾಗಿರ್ಬೋದು, ಬೈಕು ಕಾರು ಏನೇ ತಗೊಳ್ಳುವಂಥದ್ದು ಅದೆಲ್ಲ ನಿಮ್ಮ ಯೋಗಕ್ಕೆ ಬರಬೇಕಾಗಿತ್ತು. ಬಟ್ ಬರ್ದೆ ಸ್ಟ್ರಕ್ ಆಗಿದೆ ಬಿಕಾಸ್ ಆಫ್ ಕೆಟ್ಟ ನೆಗೆಟಿವ್ ಎನರ್ಜಿ ನೀವು ಆವರಿಸ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ನಾನು ಏನು ಮಾಡಬೇಕು ಅಂತ ನೀವು ಕೇಳ್ತೀರಿ. ನಾನು ಆಲ್ರೆಡಿ ಬ್ಲ್ಯಾಕ್ ಟರ್ಮಲ್ಲಿ ತೋರಿಸಿದ್ದೆ. ಅದು ತಗೊಳ್ಳೋದಕ್ಕೆ ಆಗದಿದ್ದವರು ಹನುಮರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಗಳನ್ನು ಹಾಕಿ, ಎಷ್ಟು ಪ್ರದಕ್ಷಿಣೆ ಹಾಕ್ತೀರಿ ಅಷ್ಟೂ ಒಳ್ಳೆಯದು. ನಿಮಗೆ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ನಂಬಿಕೆ ಇಟ್ಟಂಥ ವ್ಯಕ್ತಿಗಳು ಕೂಡ ನಿಮ್ಮನ್ನು ಮೋಸ ಮಾಡಿ ಹೋಗಿದ್ದಂಥದ್ದಿದೆ. ಹಾಗೆ ಕೆಲವರು ನನಗಿಲ್ಲಿ ತುಂಬ ಈ ಸ್ವಾರ್ಡ್ಸ್ ಕಾರ್ಡ್ಸ್ಗಳನ್ನ ನೋಡಿದಾಗ, 5 ನೋಡಿದಾಗ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಕೆಲವರು ನಿಮ್ಮ ವಿಚಾರಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡು ದೇವ್ರ ಮೊರೆ ಹೋಗುವಂಥದ್ದು, ನಿಮಗೆ ಒಂದಷ್ಟು ವಾಮಾಚಾರಗಳು, ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ಮಾಡಿಸುವಂಥದ್ದು, ಈ ರೀತಿ ಕೆಟ್ಟ ಕಣ್ಗಳು ಒಂದು ಕಡೆ ಇದೆ, ಜಲಸಿ ಪಡುವ ಜನಗಳು ಒಂದು ಕಡೆ ಇದ್ದಾರೆ, ನಿಮ್ಮನ್ನು ಹಾಳು ಆಗಬೇಕು ಅಂತ ಬಯಸ್ತಾ ಇರೋರು ತುಂಬ ಜನ ಇದ್ದಾರೆ ಇಲ್ಲಿ ಅಂತಲೇ ಹೇಳಬಹುದು. ಸೊ ಇಲ್ಲಿ ಇನ್ನೇನು ಕೆಲಸ ಬರ್ತಾ ಇದ್ದ ಹಾಗೆ ನಿಮ್ಮನ್ನ ಹಾಳಾಗ್ತಾ ಇದೆ, ಆ ಕೆಲಸ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಕೆಲವೊಂದ್ಸಲ ನಿಮ್ಮ ಚಂಚಲತೆ, ನಿಮ್ಮ ಮಾತಿನ ಮೇಲೆ ನಿಗಾ ಇಡಬೇಕಾಗತ್ತೆ. ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ನಿಮಗೆ ಏನಾದರೂ ಒಳ್ಳೇದಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಸ್ಸಿನಲ್ಲೇ ಇಟ್ಕೊಂಡ್ಬಿಡಿ. ಈ ಹಿಂದೆ ನಿಮ್ಮ ಜೊತೆಗೆ ಜಗಳ ಆಡಿದವ್ರಿದಾರಲ್ವಾ, ನಿಮ್ಮಿಂದ ಜಗಳ ಆಡಿದವರು ಅವರು ಮರ್ತಿದ್ದಾರೆ, ಎಲ್ಲ ಇದಾಗಿದೆ, ಅವ್ರ ದಾರಿ ನೋಡ್ಕೊಂಡ್ರು, ನಾವು ನಮ್ಮ ದಾರಿ ನೋಡ್ಕೊಳ್ಬಹುದು ಅಂತ ನೀವು ಅನ್ಕೊಂಡಿದ್ದೀರಿ. ಬಟ್ ಆದರೂ ಕೂಡ ಆ ವ್ಯಕ್ತಿಗಳು ಏನಿದಾರಲ್ಲ, ನಿಮ್ಮ ಏಳಿಗೆನೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ವಿಪರೀತ ನಿಮಗೆ ಗೊತ್ತಿಲ್ಲದಿರುವ ರೀತಿ, ಎಲ್ಲಿ ಇವರು ನನ್ಗಿಂತ ಮುಂದೆ ಹೋಗ್ಬಿಡ್ತಾರೆ, ನನ್ನ ಮೇಲೆ ಎಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ವೈಟ್ ಮ್ಯಾಜಿಕ್ ಇರಬಹುದು. ವೈಟ್ ಮ್ಯಾಜಿಕ್ ಅಂತ ಹೇಳಿದ್ರೆ ದೇವ್ರ ಹತ್ರ ಇವರೇ ಒಂದಷ್ಟು ಹರಕೆಗಳನ್ನ ಕಟ್ಕೊಂಡ್ಬಿಡೋದು, ಆ ಕೆಲಸ ಆಗಬಾರ್ದು ಅಂತ ಹೇಳಿ. ಸೊ ಇಲ್ಲಿ ನನಗೆ ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಯಾರಂದ್ರೆ ಅವ್ರನ್ನ ಯಾವಾಗಂದ್ರೆ ಆವಾಗ, ಹೆಂಗಂದ್ರಂಗೆ ನಂಬ್ತೀರಿ, ಬೇಗ ನಂಬ್ತೀರಿ. ಆ ನಂಬಿಕೆನೇ ನಿಮ್ಗೆ ಇವತ್ತು ಹೊಡೆತ ಕೊಡ್ತಾ ಇರೋದು ಅಂತ ಹೇಳ್ತಾ ಇದೆ. ಇಲ್ಲಿ ಸಪರೇಷನ್ ಬರ್ತಾ ಇದೆ. ಅಂದ್ರೆ ನೀವು ಯಾರನ್ನಾದ್ರೂ ನಂಬಿ ಒಂದು ಒಳ್ಳೆ ಫ್ರೆಂಡ್ಸ್ ಏನಾದ್ರು ಮಾಡ್ಕೊಂಡಿದ್ರೆ, ಅಥವಾ ಒಂದು ಒಳ್ಳೆಯ ಪಾರ್ಟ್ನರ್ ಏನಾದ್ರು ಮಾಡ್ಕೊಂಡಿದ್ರೆ, ಅಲ್ಲೂ ಕೂಡ ನೀವು ದೂರ ಆಗಲಿ ಅನ್ನುವ ರೀತಿ ಮಾಡುವಂಥದ್ದು, ಈ ರೀತಿ ಕುತಂತ್ರಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾನು ಮತ್ತೊಂದು ನಿಮ್ಮ ದೈವ ಏನು ಸೂಚನೆ ಕೊಡುತ್ತೆ ಅನ್ನೋದು ನಾನು ಹೇಳ್ಬಿಡ್ತೀನಿ. ಇಲ್ಲಿ 2 ಥರ ಮನಸ್ಸು, ಅಂದರೆ ಪೂಜೆ ಮಾಡೋದಕ್ಕೆ ಅಂತ ಹೋಗ್ಬೋದು, ಅಥವಾ ನಾನು ನಾಳೆಯಿಂದ ಏನೋ ಒಂದು ಮಾಡ್ತೀನಿ ಅಂತ ಸಂಕಲ್ಪ ತಗೊಳ್ಳೋದಕ್ಕೆ ಅಂತ ಹೋಗ್ತೀರಿ. ಬಟ್ ಆದರೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಬಿಕಾಸ್ ಆಫ್ ನಿಮ್ಮ ಮೈಂಡ್ ಸ್ಟೇಬಲ್ ಇಲ್ಲ ಅಂತಾನೆ ಹೇಳ್ಬೋದು. ನಿಮ್ಮ ಮೈಂಡ್ನ ಒಂದಷ್ಟು ಕಂಟ್ರೋಲಿಗೆ ತಗೊಳ್ಳಿ. ಮೈಂಡ್ 2 ಥರ ಮೈಂಡ್ ಆಗ್ತಾ ಇರೋದ್ರಿಂದ ಒಂದು ದಿನ ಇದ್ದಿದ್ದು ಹುಮ್ಮಸ್ಸು, ಇನ್ನೊಂದು ದಿನ ಇಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ದಯವಿಟ್ಟು ನೆಗೆಟಿವ್ ಥಾಟ್ಸ್ಗಳನ್ನ ತೆಗೀರಿ, ಸಂಕಲ್ಪನ ದೃಢವಾಗಿ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ದೇವ್ರ ಮೊರೆ ಹೋಗ್ತೀನಿ ಅಂತ ಹೇಳಿದಾಗ ನೀವು ಆ ದೇವ್ರನ್ನ ಬಿಗಿಯಾಗಿ, ಒಂದು ದಿನ ಕಷ್ಟ ಆಗ್ಬೋದು, 2 ದಿನ ಕಷ್ಟ ಆಗಬಹುದು, ಆ ದೇವ್ರನ್ನ ಬಿಗಿಯಾಗಿ ಹಿಡಿದಾಗ ನೀವು ಅಂದುಕೊಂಡಂತೆ ನಿಮ್ಮ ಲೈಫ್ ಸಾಗತ್ತೆ ಅಂತ ಹೇಳ್ತಾ, ಈ 3ನೇ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ದಯವಿಟ್ಟು ನೀವು ಒಂದಷ್ಟು ಹನುಮರ ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಹಾಕೋದು, ಈ ಥರ
ಕಡ್ಡಾಯವಾಗಿ ಮಾಡ್ಕೊಳ್ಳಿ, ಹಿಂದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.